ನಮ್ಮ ಅಪ್ಪನ ಕಾಲ ನಮ್ಮ ತಾತನ ಕಾಲದಲ್ಲಿ ಮನುಷ್ಯ ಒಳ್ಳೆನಾದ್ರೆ ಸಾಕು ಜನ ಬಂದು ನಿಂತ್ಕೋತಿದ್ರು. ಆದರೆ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ನೋಡಿ, ನೀಡ್ ಮನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಹಾಕೊಂಡು ನಿಂತ್ಕೋತಾನೆ. ಯಾರು ಅವನ ಹತ್ರ ಬರಲ್ಲ. ಯಾಕೆ ಅಂತಂದ್ರೆ ಅವನ ಹತ್ರ ಹೋದ್ರೆ ನಾವು ದುಡ್ಡು ಕೊಡ್ಬೇಕಲ್ಲ, ಅವ್ನು ದುಡ್ಡು ಕೇಳ್ತಿದ್ದಾನೆ ಅಂತ ಆಲ್ರೆಡಿ ಆ ಜನಗಳು ಓದ್ಕೊಂಡು ಓಡಾಡ್ತಿರ್ತಾರೆ. ಅದನ್ನ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ತಾನೆ, ಯಾರು ಬರಲ್ಲ ಹತ್ರದಲ್ಲಿ. ಅವನಿಗೆ ಗೊತ್ತಾಗಿರುತ್ತೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿರ್ತಾನೆ. ಅದನ್ನೇ ಉಲ್ಟಾ ತಿರುಗಿಸಿ ಹಿಂದ್ಗಡೆ ದುಡ್ಡು ಹಾಕೊಂಡಿರ್ತಾನೆ. ಇದು ಯಾರು ಬೇಕಾದ್ರೂ ತಗೋಬಹುದು ಅನ್ನೋದನ್ನ ಹಾಕಿರ್ತಾನೆ, ಅಲ್ಲಿ ಬರ್ದಿರ್ತಾನೆ. 100 ರೂಪಾಯಿ ನೋಟ್ಗಳನ್ನ ಅನ್ಸಿರ್ತಾನೆ. ಇದನ್ನ ನೋಡಿ ನಾವೇನಪ್ಪ ಕಲಿಬಹುದು ಅಂತ ಅಂದ್ರೆ, ಮನುಷ್ಯ ಬದುಕಿರ್ಲಿ ಸತ್ತಿರ್ಲಿ, ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರನೇ ಜನಗಳ ಹತ್ರಕ್ಕೆ ಬರ್ತಾರೆ. ದುಡ್ಡಿಲ್ಲ ಅಂತ ಅಂದ್ರೆ ಯಾರು ನಿಮ್ಮ ಹತ್ರಕ್ಕೆ ಬರಲ್ಲ. ಅದು ಫ್ರೆಂಡ್ಸ್ ಆಗಿರ್ಬೋದು, ಅದು ರಿಲೇಷನ್ ಆಗಿರ್ಬೋದು, 100ಕ್ಕೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಬರ್ಬೋದೇ ವಿನಃ ಈ ತರ ಜನ ಸಾಗರ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ದುಡ್ಡಿರ್ಬೇಕು. ಅದಕ್ಕೆ ಫಸ್ಟ್ ನೀವು ದುಡ್ಡು ಮಾಡೋದು ಕಲಿಬೇಕು. ದುಡ್ಡು ಮಾಡಿ ಒಳ್ಳೆ ರೀತಿಲಿ ಇತ್ತು ಅಂತಂದ್ರೆ ನಿಮ್ಮ ಹತ್ರ ಜನಗಳು ಬರ್ತಾರೆ. ನಿಮ್ಮ ಹತ್ರ ದುಡ್ಡಿಲ್ಲ, ನೀವೇ ಇನ್ನೊಬ್ರ ಹತ್ರ ದುಡ್ಡು ಕೇಳ್ತಾ ಇರಾ ಅಂತಂದ್ರೆ ಒಂದು ನಾಯಿ ಕೂಡ ಮೂಸ್ ನೋಡಲ್ಲ ಅನ್ನೋದು ಇದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ.